ಹಲೋ ಫ್ರೆಂಡ್ಸ್, ನಾನು ನಿಮ್ಮ ವಿಜಯ್ ಕುಮಾರ್ ಫ್ರಮ್ ಹೆಲ್ತ್ ವಾಸ್. ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಿರುವಂತಹ ಹೊಸ ಪ್ರಾಡಕ್ಟ್ ಯಾವುದು ಅಂತಂದ್ರೆ ಎಲಿಮೆಂಟ್ಸ್ ವೆಲ್ನೆಸ್ ಅವರ ಮಲ್ಟಿ ಗಾರ್ಡ್ ಬ್ಲಡ್ ಪ್ಯೂರಿಫೈಯರ್. ಈ ಒಂದು ಪ್ರಾಡಕ್ಟ್ ನ ವಿಶೇಷತೆ ಏನು ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ ಈ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ನೋಡೋದಾದ್ರೆ ಪ್ರತಿ ಒಬ್ರು ಕೂಡ ಫಾಸ್ಟ್ ಫುಡ್ ಅನ್ನ ಮೊರೆ ಜಾಸ್ತಿ ಹೋಗ್ತಾ ಇದ್ದಾರೆ. ಯಾಕೆಂತಂದ್ರೆ ಅಡಿಗೆ ಮಾಡಿ ಮನೇಲಿ ತಿನ್ನಲು ಕೂಡ ಅವರಿಗೆ ಸಮಯ ಅನ್ನೋದೇ ಇರೋದಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದು ರೆಡಿಮೇಡ್ ಆಗಿರ್ತದೋ ಆ ಫುಡ್ ಅನ್ನ ಬೇಗ ತಿಂದು ಕನ್ಸ್ಯೂಮ್ ಮಾಡ್ಕೊಂಡವರು ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಾ ಇರ್ತಾರೆ. ಯಾಕೆಂತಂದ್ರೆ ಫಾಸ್ಟ್ ಫುಡ್ಗಳಲ್ಲಿ ಯೂಸ್ ಮಾಡುವಂತಹ ಎಣ್ಣೆಗಳಾಗಿರ್ಬೋದು ಅಥವಾ ಅಲ್ಲಿ ಬಳಸುವಂತಹ ಇಂಗ್ರೀಡಿಯಂಟ್ಸ್ ಯಾವುದು ಒಳ್ಳೇದ್ ಬಳಸಿರ್ತಾರೋ ಕೆಟ್ಟದ್ ಬಳಸಿರ್ತಾರೋ ಅಥವಾ ಪದೇ ಪದೇ ಬಳಸಿರುವಂತ ಆಯಿಲ್ಗಳನ್ನ ಬಳಸಿರ್ತಾರೋ ಅದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇಂಥ ಒಂದು ಪದಾರ್ಥಗಳನ್ನ ನಾವು ಜಸ್ಟ್ ಬಾಯಿ ರುಚಿಗೋಸ್ಕರ ತಿಂದಿದ್ದೇ ಆದ್ರೆ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ರಕ್ತ, ನಾವು ತಿಂದಂತಹ ಆಹಾರ ಪದಾರ್ಥಗಳು ನಮ್ಮ ರಕ್ತಕ್ಕೆ ಸೇರೋದ್ರಿಂದ ನಮ್ಮ ರಕ್ತ ಏನಾಗ್ತಾ ಇದೆ ಅಂತಂದ್ರೆ ದಿನದಿಂದ ದಿನಕ್ಕೆ ಅಶುದ್ಧವಾಗ್ತಾ ಇದೆ. ಸೊ ಈ ಒಂದು ರಕ್ತ ಅಶುದ್ಧ ಆಗುವುದರಿಂದ ನಮ್ಮ ರಕ್ತದಲ್ಲಿನ ಒಂದು ಅಂಶಗಳು ಏನಾಗ್ತಿರ್ತವೆ ಅದು ಕಲುಷಿತಗೊಂಡು ನಮ್ಮ ಮುಖದಲ್ಲಿ ಗುಳ್ಳೆಗಳಾಗಿರ್ಬೋದು ಅಥವಾ ನಮ್ಮ ಮುಖದಲ್ಲಿ ಮಡುವೆಗಳಾಗಿರ್ಬೋದು ಅಥವಾ ನಮ್ಮ ಚರ್ಮ ಸುಕ್ಕುಗಟ್ಟಾಗಿರ್ಬೋದು ಅಥವಾ ನಮ್ಮ ಕೂದಲು ಉದುರೋದಾಗಿರ್ಬೋದು, ಕಣ್ಣುಗಳು ಉರಿ ಬರೋದಾಗಿರ್ಬೋದು, ಇಂತಹ ಎಲ್ಲ ಹಲವಾರು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದಾಗೆ ದಿನನಿತ್ಯ ಬರ್ತಾ ಹೋಗ್ತವೆ. ಸೊ ಹೀಗೆ ಫಾಸ್ಟ್ ಫುಡ್ ಅನ್ನ ಕನ್ಸ್ಯೂಮ್ ಮಾಡ್ತಾ ಮಾಡ್ತಾ ಅಥವಾ ಒಂದು ಹೆಲ್ದಿ ಇಲ್ಲದೆ ಇರುವಂತಹ ಒಂದು ಆಯಿಲ್ಗಳಿಂದ ಬಳಸಿರುವಂತಹ ಆಹಾರ ಪದಾರ್ಥಗಳನ್ನ ನಾವು ತಿಂತಾ ಹೋದ್ರೆ ನಮ್ಮ ದೇಹ ದಿನದಿಂದ ದಿನಕ್ಕೆ ಕುಗ್ಗೋಗ್ತಾ ಇರ್ತದೆ. ಸೊ ಆದ್ರಿಂದ ಈ ಒಂದು ಬ್ಲಡ್ ಪ್ಯೂರಿಫೈಯರ್ನ ನೀವು ದಿನಕ್ಕೆ 2 ಊಟದ ನಂತರ 2 ದೊಡ್ಡ ಚಮಚದಷ್ಟು ನಾವು ತಗೊಂಡಿದ್ದೇ ಆದರೆ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನಮ್ಮ ರಕ್ತದಲ್ಲಿರುವಂತಹ ಕೊಲೆಸ್ಟ್ರಾಲ್ ಆಗಿರ್ಬೋದು ಅಥವಾ ರಕ್ತದಲ್ಲಿರುವಂತಹ ವಿಷಾಂಶಗಳಾಗಿರ್ಬೋದು ನಮ್ಮ ದೇಹದಿಂದ ಅದು ಹೊರ ಹೋಗುತ್ತೆ. ಸೊ ಹೊರ ಹೋದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ರಕ್ತವನ್ನು ಶುದ್ಧೀಕರಿಸಿ ನಮ್ಮ ದೇಹದ ಎಲ್ಲಾ ಭಾಗಗಳು ಕೂಡ ಉತ್ತೇಜಿಸಲ್ಪಟ್ಟು ಆರೋಗ್ಯಕರವಾಗಿ ಅದು ತಮ್ಮ ಕೆಲಸಗಳನ್ನ ಮಾಡಲು ಈ ಒಂದು ಬ್ಲಡ್ ಪ್ಯೂರಿಫೈಯರ್ ಏನ್ ಮಾಡ್ತದೆ, ನಮ್ಮ ಒಂದು ದೇಹವನ್ನ ಉತ್ತೇಜಿಸಿ ಎಲ್ಲಾ ರೀತಿಯಲ್ಲೂ ಕೂಡ ಅದಕ್ಕೆ ಸಹಾಯವನ್ನ ಮಾಡುತ್ತೆ. ಸೊ ಈ ಒಂದು ಬ್ಲಡ್ ಪ್ಯೂರಿಫೈಯರ್ನ ನಾವು ಯೂಸ್ ಮಾಡೋದ್ರಿಂದ ಏನೇ ಲಾಭ ಅಂತಂದ್ರೆ, ನಮ್ಮ ಕೂದಲನ್ನ ಹೆಲ್ತ್ ಕಾಪಾಡ್ಕೊಳ್ಳೋದ್ರಲ್ಲಿ ಇದು ಅತಿ ಹೆಚ್ಚು ಮುಖ್ಯವಾಗಿ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಮತ್ತೆ ನಮ್ಮ ಕಣ್ಣಿನ ಸುತ್ತ ಬ್ಲ್ಯಾಕ್ ಮಾರ್ಕ್ ಬರುವಂಥದ್ದು, ಕಣ್ಣು ಉರಿ ಬರುವಂಥದ್ದು, ಪಾದಗಳು ಉರಿ ಬರುವಂಥದ್ದು, ಸೊ ಇವುಗಳೆಲ್ಲವನ್ನ ಕೂಡ ಇದು ತಡೆಗಟ್ಟುತ್ತೆ. ಅದೇ ರೀತಿ ನಮ್ಮ ಚರ್ಮ ಸುಕ್ಕುಗಟ್ಟುವಂಥದ್ದು, ನಮ್ಮ ಚರ್ಮ ಒಣಗುವಿಕೆಯನ್ನು ಇದು ಕಂಟ್ರೋಲ್ ಅನ್ನ ಮಾಡುತ್ತೆ. ಯಾವಾಗಲೂ ಮಾಯಶ್ಚರೈಸರ್ ಇರಬೇಕು, ಚರ್ಮ ಯಾವಾಗಲೂ ಹೆಲ್ದಿ ಮತ್ತು ಸಾಫ್ಟ್ ಅಂಡ್ ಶೈನಿಂಗ್ ಆಗಿ ಯಾವಾಗಲೂ ಹೊಳಿತಿರೋ ರೀತಿಯಲ್ಲಿ ಈ ಒಂದು ಬ್ಲಡ್ ಪ್ಯೂರಿಫೈಯರ್ ತನ್ನ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ನಾವು ಈ ಒಂದು ಬ್ಲಡ್ ಪ್ಯೂರಿಫೈಯರ್ನ ಯಾಕೆ ಬಳಸಬೇಕು ಅಂತಂದರೆ, ಯಾಕೆ ಇದು ಇಷ್ಟೊಂದು ಆರೋಗ್ಯಕರವಾಗಿದೆ ಅಂತಂದರೆ, ಬೇರೆ ಎಲ್ಲ ಪ್ರಾಡಕ್ಟ್ಗಳಿಗೆ ಹೋಲಿಸ್ಕೊಂಡ್ರು ಕೂಡ ಇದು ಯಾಕೆ ನ್ಯಾಚುರಲ್ ಆಗಿದೆ ಅಂತಂದರೆ, ಇದು ನಮ್ಮ ಭಾರತದ್ದೇ ಒಂದು ಉತ್ಪನ್ನ ಆಗಿದೆ. ಪಕ್ಕ ಆಯುರ್ವೇದಿಕ್ ಉತ್ಪನ್ನ ಆಗಿರೋದ್ರಿಂದ ಇದು ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಕೂಡ ಇದು ಪರ್ಮಿಷನ್ನ ತಗೊಂಡಿದೆ. ಸೊ ಇದರಲ್ಲಿ ಬಳಸಿರುವಂತಹ ಗಿಡಮೂಲಿಕೆಗಳು ಯಾವುದ್ಯಾವುದು ಅಂತ ನಾವು ನೋಡೋದಾದರೆ, ರಕ್ತ ಮಂಜಿಷ್ಟ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಬೇವಾಗಿರ್ಬೋದು, ಅರಳೆ ಆಗಿರ್ಬೋದು, ಬೆಟ್ಟದ ನೆಲ್ಲಿ, ನೆಲನೆಲ್ಲಿ, ತಾರೆಕಪಿ, ಬಿಲ್ವೆ ಪತ್ರ, ಸೋಗದ ಬೇರು, ಕೊಮ್ಮೆ ಗಿಡ, ದಾಲ್ಚಿನ್ನಿ, ಹಿಪ್ಲಿ, ಮೆಂತೆ, ಎಷ್ಟಿಮದು, ಜೇನು, ಹೀಗೆ ಹಲವಾರು ಗಿಡಮೂಲಿಕೆಗಳ ಸಮಗ್ರ ಒಂದು ಒಗ್ಗೂಡುವಿಕೆಯಿಂದ ಈ ಒಂದು ಬ್ಲಡ್ ಪ್ಯೂರಿಫೈಯರ್ ತಯಾರಾಗಿರೋದ್ರಿಂದ ನಿಮ್ಮ ರಕ್ತವು ಎಷ್ಟೇ ದಪ್ಪ ಇದ್ರೂ ಕೂಡ ಅದನ್ನು ತೆಳುವಾಗಿಸಿ, ನಿಮ್ಮ ರಕ್ತದಲ್ಲಿ ಎಷ್ಟೇ ಕಲುಷಿತ ಇದ್ರೂ ಕೂಡ ಅದನ್ನು ಹೋಗಲಾಡಿಸಿ ನಿಮ್ಮ ರಕ್ತವನ್ನು ಪ್ಯೂರಿಫೈ ಮಾಡಿ ನಿಮ್ಮ ದೇಹ ಯಾವಾಗಲೂ ಕೂಡ ಎಲ್ಲ ಅಂಗಗಳು ಉತ್ತೇಜನದಿರುವಂತೆ ಈ ಒಂದು ಬ್ಲಡ್ ಪ್ಯೂರಿಫೈ ನಿಮಗೆ ಸಹಾಯವನ್ನು ಮಾಡುತ್ತೆ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ 95 ಜ್ಯೂಸ್ ಅಂತ. ಸೊ ಅದು ಕೂಡ ನೀವು ನನ್ನ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು. ಅದು ಎಷ್ಟು ಯೂಸ್ಫುಲ್ ಆಗಿದೋ ಅಷ್ಟೇ ಪ್ರಮಾಣದಲ್ಲಿ
ಪ್ರಮಾಣದಲ್ಲಿ ಕೂಡ ಈ ಒಂದು ಬ್ಲಡ್ ಪ್ಯೂರಿಫೈ ನಿಮ್ಮ ಕೆಟ್ಟೋಗಿರುವಂತಹ ರಕ್ತವನ್ನು ಶುದ್ಧೀಕರಣ ಮಾಡಿ ನಿಮ್ಮ ರಕ್ತ ಯಾವಾಗಲೂ ಕೂಡ ಹಾರ್ಟ್ಗೆ ಒಳ್ಳೆಯ ರೀತಿಯ ಒಂದು ಪಂಪನ್ನು ನೀಡುವ ಹಾಗೆ ಅಥವಾ ಒಂದು ಒಳ್ಳೆಯ ರೀತಿಯ ಸರಬರಾಜಾಗಿ ಇಡೀ ದೇಹ ಉತ್ತೇಜನದಲ್ಲಿರುವಂಥ ಇದು ಸಹಾಯವನ್ನು ಮಾಡುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಯಾವಾಗಲೂ ಸಪೋರ್ಟನ್ನು ಮಾಡಿ. ನಾನು ನಿಮ್ಮ ವಿಜಯ್ ಕುಮಾರ್. ಟೇಕ್ ಕೇರ್. ಬಾಯ್ ಬಾಯ್.